ಎಷ್ಟು ಹೋಲ್ಡ್ ಧ್ರುವ ನೋಡಿ, ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಒಂದು ಭಾವನೆ, ಕನ್ನಡ ಅನ್ನೋದು ಒಂದು ಭಾವನೆ, ಅದು ಭಾವನಾತ್ಮಕ ವಿಚಾರ. ಕರ್ನಾಟಕದಿಂದ ತಮಿಳು ಸಿನಿಮಾಗೆ ಕಲೆಕ್ಷನ್ ಖಂಡಿತ ಇದೆ. ಕೋಟ್ಯಾಂತರ ರೂಪಾಯಿ ಹಾಕಿದ್ದೀರಾ ಅಂದ್ರೆ ಕ್ಷಮೆ ಕೇಳಿ, ನೀವು ಕನ್ನಡಿಗರ ಕ್ಷಮೆ ಕೇಳಿ. ಕಮಲ್ ಹಾಸನ್ ಅವರೇ ಪ್ರೊಡ್ಯೂಸರ್ ಅಲ್ವಾ, ಜಡ್ಜ್ ಕೇಳ್ತಾರೆ ನೋಡಿ. ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಒಂದು ಭಾವನೆ, ನಾವು ತಾಯಿ ರೀತಿಯಲ್ಲಿ ಕನ್ನಡದ ಅಥವಾ ಭಾಷೆಯನ್ನ ನೋಡ್ತೀವಿ. ನಾನು ಕೂಡ ತಗ್ ಲೈಫ್ ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ಆದ್ಮೇಲೆ ಸಿನಿಮಾ ನೋಡ್ಬೇಕು ಅಂತ ಹೇಳಿ ವೈಯಕ್ತಿಕವಾಗಿ ನನಗೂ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕಮಲ್ ಹಾಸನ್ಗೆ ತರಾಟೆನ ತೆಗೆದುಕೊಳ್ತಾರೆ. ನಾನು ಕೂಡ ನೋಡ್ಬೇಕು ಅನ್ಕೊಂಡಿದ್ದೆ ತಗ್ ಲೈಫ್ ಸಿನಿಮಾವನ್ನ, ಆದ್ರೆ ನೀವು ಹಿಂಗೆಲ್ಲ ಹೇಳಿದ್ಮೇಲೆ ನನಗೆ ನೋಡ್ಬೇಕಂತ ಹೇಳಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಕನ್ನಡಿಗರಿಗೆ ಕನ್ನಡ ಭಾಷೆ ಅನ್ನೋದು ತಾಯಿ ಸಮಾನ, ನಾವು ಕನ್ನಡ ಭಾಷೆಯನ್ನ ತಾಯಿ ರೀತಿಯಲ್ಲಿ ನೋಡ್ತೀವಿ. ಅಂತದ್ರಲ್ಲಿ ನೀವು ಕನ್ನಡದ ಬಗ್ಗೆ ಆ ರೀತಿಯೆಲ್ಲ ಹೇಳಿದಾಗ ನಮ್ಗೆ ಅಥವಾ ಕನ್ನಡಿಗರಿಗೆ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಜಡ್ಜ್ ಹಿಂಗಂತೇಳಿ ಪ್ರಶ್ನೆ ಮಾಡ್ತಾರೆ. ನಾನು ನೋಡ್ಬೇಕು ಅನ್ಕೊಂಡಿದ್ದೆ ನಿಮ್ ಸಿನಿಮಾ, ಆದ್ರೆ ಹಿಂಗೆಲ್ಲ ಆದ್ಮೇಲೆ ನೋಡ್ಬೇಕು ಅಂತೇಳಿ ಅನ್ನಿಸ್ತಾ ಇದೆ, ಇನ್ನು ಕನ್ನಡಿಗರೇ ಹೆಚ್ಚ ಅಂತೇಳಿ ಕೇಳ್ತಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಧ್ರುವ. ಸ್ವತಃ ಜಡ್ಜ್ ಹೇಳ್ತಾರೆ ನಾನು ನೋಡ್ಬೇಕು ಅನ್ಕೊಂಡಿದ್ದೆ ಸಿನಿಮಾ ಅಂತ ಹೇಳಿ. ಅಂದ್ರೆ ಎಲ್ಲರ ಭಾವನೆಗೂ ಕೂಡ ಧಕ್ಕೆ ಆಗಿದೆ ಅನ್ನೋದಿಲ್ಲಿ ಅವರ ಮಾತಿನ ವಿಚಾರ ಆಗಿತ್ತು ಅನ್ಸುತ್ತೆ. ಧ್ರುವ. ಎಸ್ ರಂಜಿತ್, ಮುಖ್ಯವಾಗಿ ಅದೇ ವಿಚಾರ. ಅಂದ್ರೆ ಇವರು ಕನ್ನಡ ಭಾಷೆಯನ್ನ ಕನ್ನಡಿಗರನ್ನ ಕೆಣಕುವ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಜನರ ಭಾವನೆಗೆ ಧಕ್ಕೆ ತಂದಿದ್ರು. ಕನ್ನಡಿಗರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ ಕಮಲ್ ಹಾಸನ್ ಅವರು ಮೊಂಡಾಟವನ್ನ ಬಿಟ್ಟು ಕ್ಷಮೆ ಕೇಳಬೇಕು, ಅದನ್ನ ಸಮರ್ಥನೆ ಮಾಡ್ತಾ ಇದ್ದವ್ರಿಗೆ ನೋಡಿ ಇವತ್ತು ಕೂಡ ನ್ಯಾಯಮೂರ್ತಿಗಳು ಹೇಳಿರುವಂತಹ ಹೇಳಿಕೆಗಳು ಅವರಿಗೆ ಅರ್ಥ ಆಗ್ಬೇಕು. ಈ ಒಂದು ಜನರ ಭಾವನೆಗೆ ಇಲ್ಲಿ ಧಕ್ಕೆ ತಂದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒಂದು ಆಡಿಯೋ ಕ್ಲಿಪ್ ಅವ್ರು ಏನ್ ಹೇಳಿಕೆ ನೀಡಿದ್ರು ಅದನ್ನು ಕೂಡ ಪ್ಲೇ ಮಾಡಿ ತೋರಿಸಿದ್ದಾರೆ. ನ್ಯಾಯಮೂರ್ತಿಗಳು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಜನರ ಭಾವನೆಗೆ ಧಕ್ಕೆ ತರುವಂತ ಹೇಳಿಕೆನೇ ಅಲ್ವಾ, ಯಾಕೆ ಈ ತರಹದ ಹೇಳಿಕೆಯನ್ನ ನೀಡಬೇಕಿತ್ತು ಅಂತ ಹೇಳಿ ಈಗ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಅದಲ್ಲದೆ ತಪ್ಪಾಗಿ ಹೇಳಿಕೆಯನ್ನ ನೀಡಿದ ಮೇಲೆ ಕ್ಷಮೆಯನ್ನ ಕೇಳಬೇಕಿತ್ತು ಅವರು. ಆದ್ರೆ ಕ್ಷಮೆಯನ್ನ ಕೇಳದೆ ಈ ರೀತಿ ಮಾತನಾಡಿದ್ದು ತಪ್ಪು. ಇತಿಹಾಸಕಾರರು ಭಾಷೆ ತಜ್ಞರೇ ಆಗಿದ್ರೆ ಮಾತಾಡ್ಲಿ, ಕೆಲವೊಂದಿಷ್ಟು ದಾಖಲೆಗಳನ್ನ ಇಟ್ಟು ಮಾತಾಡುವ ಕೆಲಸ ಮಾಡಬೇಕಿತ್ತು. ತಮಗೆ ಜ್ಞಾನವಿಲ್ಲದೆ ಈ ರೀತಿ ಕಮಲ್ ಹಾಸನ್ ಅವರು ಮಾತಾಡಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಈಗ ಸಿನಿಮಾ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ನನಗೆ ಭದ್ರತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ತರಹದ ವಿವಾದವನ್ನ ಮಾಡ್ಕೊಳ್ಳುವಾಗ್ಲೇ ಅವರು ಎಷ್ಟು ಹೋಲ್ಡ್ ಧ್ರುವ ನೋಡಿ, ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಒಂದು ಭಾವನೆ, ಕನ್ನಡ ಅನ್ನೋದು ಒಂದು ಭಾವನೆ, ಅದು ಭಾವನಾತ್ಮಕ ವಿಚಾರ. ಕರ್ನಾಟಕದಿಂದ ತಮಿಳು ಸಿನಿಮಾಗೆ ಕಲೆಕ್ಷನ್ ಖಂಡಿತ ಇದೆ. ಕೋಟ್ಯಾಂತರ ರೂಪಾಯಿ ಹಾಕಿದ್ದೀರಾ ಅಂದ್ರೆ ಕ್ಷಮೆ ಕೇಳಿ, ನೀವು ಕನ್ನಡಿಗರ ಕ್ಷಮೆ ಕೇಳಿ. ಕಮಲ್ ಹಾಸನ್ ಅವರೇ ಪ್ರೊಡ್ಯೂಸರ್ ಅಲ್ವಾ, ಜಡ್ಜ್ ಕೇಳ್ತಾರೆ ನೋಡಿ. ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಒಂದು ಭಾವನೆ, ನಾವು ತಾಯಿ ರೀತಿಯಲ್ಲಿ ಕನ್ನಡದ ಅಥವಾ ಭಾಷೆಯನ್ನ ನೋಡ್ತೀವಿ. ನಾನು ಕೂಡ ತಗ್ ಲೈಫ್ ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ಆದ್ಮೇಲೆ ಸಿನಿಮಾ ನೋಡ್ಬೇಕು ಅಂತ ಹೇಳಿ ವೈಯಕ್ತಿಕವಾಗಿ ನನಗೂ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕಮಲ್ ಹಾಸನ್ಗೆ ತರಾಟೆನ ತೆಗೆದುಕೊಳ್ತಾರೆ. ನಾನು ಕೂಡ ನೋಡ್ಬೇಕು ಅನ್ಕೊಂಡಿದ್ದೆ ತಗ್ ಲೈಫ್ ಸಿನಿಮಾವನ್ನ, ಆದ್ರೆ ನೀವು ಹಿಂಗೆಲ್ಲ ಹೇಳಿದ್ಮೇಲೆ ನನಗೆ ನೋಡ್ಬೇಕಂತ ಹೇಳಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಕನ್ನಡಿಗರಿಗೆ ಕನ್ನಡ ಭಾಷೆ ಅನ್ನೋದು ತಾಯಿ ಸಮಾನ, ನಾವು ಕನ್ನಡ ಭಾಷೆಯನ್ನ ತಾಯಿ ರೀತಿಯಲ್ಲಿ ನೋಡ್ತೀವಿ. ಅಂತದ್ರಲ್ಲಿ ನೀವು ಕನ್ನಡದ ಬಗ್ಗೆ ಆ ರೀತಿಯೆಲ್ಲ ಹೇಳಿದಾಗ ನಮ್ಗೆ ಅಥವಾ ಕನ್ನಡಿಗರಿಗೆ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಜಡ್ಜ್ ಹಿಂಗಂತೇಳಿ ಪ್ರಶ್ನೆ ಮಾಡ್ತಾರೆ. ನಾನು ನೋಡ್ಬೇಕು ಅನ್ಕೊಂಡಿದ್ದೆ ನಿಮ್ ಸಿನಿಮಾ, ಆದ್ರೆ ಹಿಂಗೆಲ್ಲ ಆದ್ಮೇಲೆ ನೋಡ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ, ಇನ್ನು ಕನ್ನಡಿಗರೇ ಹೆಚ್ಚ ಅಂತೇಳಿ ಕೇಳ್ತಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಧ್ರುವ. ಸ್ವತಃ ಜಡ್ಜ್ ಹೇಳ್ತಾರೆ ನಾನು ನೋಡ್ಬೇಕು ಅನ್ಕೊಂಡಿದ್ದೆ ಸಿನಿಮಾ ಅಂತ ಹೇಳಿ. ಅಂದ್ರೆ ಎಲ್ಲರ ಭಾವನೆಗೂ ಕೂಡ ಧಕ್ಕೆ ಆಗಿದೆ ಅನ್ನೋದಿಲ್ಲಿ ಅವರ ಮಾತಿನ ವಿಚಾರ ಆಗಿತ್ತು ಅನ್ಸುತ್ತೆ. ಧ್ರುವ. ಎಸ್ ರಂಜಿತ್, ಮುಖ್ಯವಾಗಿ ಅದೇ ವಿಚಾರ. ಅಂದ್ರೆ ಇವರು ಕನ್ನಡ ಭಾಷೆಯನ್ನ ಕನ್ನಡಿಗರನ್ನ ಕೆಣಕುವ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಜನರ ಭಾವನೆಗೆ ಧಕ್ಕೆ ತಂದಿದ್ರು. ಕನ್ನಡಿಗರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ ಕಮಲ್ ಹಾಸನ್ ಅವರು ಮೊಂಡಾಟವನ್ನ ಬಿಟ್ಟು ಕ್ಷಮೆ ಕೇಳಬೇಕು, ಅದನ್ನ ಸಮರ್ಥನೆ ಮಾಡ್ತಾ ಇದ್ದವ್ರಿಗೆ ನೋಡಿ ಇವತ್ತು ಕೂಡ ನ್ಯಾಯಮೂರ್ತಿಗಳು ಹೇಳಿರುವಂತಹ ಹೇಳಿಕೆಗಳು ಅವರಿಗೆ ಅರ್ಥ ಆಗ್ಬೇಕು. ಈ ಒಂದು ಜನರ ಭಾವನೆಗೆ ಇಲ್ಲಿ ಧಕ್ಕೆ ತಂದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒಂದು ಆಡಿಯೋ ಕ್ಲಿಪ್ ಅವ್ರು ಏನ್ ಹೇಳಿಕೆ ನೀಡಿದ್ರು ಅದನ್ನು ಕೂಡ ಪ್ಲೇ ಮಾಡಿ ತೋರಿಸಿದ್ದಾರೆ. ನ್ಯಾಯಮೂರ್ತಿಗಳು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಜನರ ಭಾವನೆಗೆ ಧಕ್ಕೆ ತರುವಂತ ಹೇಳಿಕೆನೇ ಅಲ್ವಾ, ಯಾಕೆ ಈ ತರಹದ ಹೇಳಿಕೆಯನ್ನ ನೀಡಬೇಕಿತ್ತು ಅಂತ ಹೇಳಿ ಈಗ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಅದಲ್ಲದೆ ತಪ್ಪಾಗಿ ಹೇಳಿಕೆಯನ್ನ ನೀಡಿದ ಮೇಲೆ ಕ್ಷಮೆಯನ್ನ ಕೇಳಬೇಕಿತ್ತು ಅವರು. ಆದ್ರೆ ಕ್ಷಮೆಯನ್ನ ಕೇಳದೆ ಈ ರೀತಿ ಮಾತನಾಡಿದ್ದು ತಪ್ಪು. ಇತಿಹಾಸಕಾರರು ಭಾಷೆ ತಜ್ಞರೇ ಆಗಿದ್ರೆ ಮಾತಾಡ್ಲಿ, ಕೆಲವೊಂದಿಷ್ಟು ದಾಖಲೆಗಳನ್ನ ಇಟ್ಟು ಮಾತಾಡುವ ಕೆಲಸ ಮಾಡಬೇಕಿತ್ತು.
ತಮಗೆ ಜ್ಞಾನವಿಲ್ಲದೆ ಈ ರೀತಿ ಕಮಲ್ ಹಾಸನ್ ಅವರು ಮಾತಾಡಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಈಗ ಸಿನಿಮಾ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ನನಗೆ ಭದ್ರತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ತರಹದ ವಿವಾದವನ್ನ ಮಾಡ್ಕೊಳ್ಳುವಾಗ್ಲೇ ಅವರು ಎಷ್ಟು ಹೋಲ್ಡ್ ಧ್ರುವ ನೋಡಿ, ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಒಂದು ಭಾವನೆ, ಕನ್ನಡ ಅನ್ನೋದು ಒಂದು ಭಾವನೆ, ಅದು ಭಾವನಾತ್ಮಕ ವಿಚಾರ. ಕರ್ನಾಟಕದಿಂದ ತಮಿಳು ಸಿನಿಮಾಗೆ ಕಲೆಕ್ಷನ್ ಖಂಡಿತ ಇದೆ. ಕೋಟ್ಯಾಂತರ ರೂಪಾಯಿ ಹಾಕಿದ್ದೀರಾ ಅಂದ್ರೆ ಕ್ಷಮೆ ಕೇಳಿ, ನೀವು ಕನ್ನಡಿಗರ ಕ್ಷಮೆ ಕೇಳಿ. ಕಮಲ್ ಹಾಸನ್ ಅವರೇ ಪ್ರೊಡ್ಯೂಸರ್ ಅಲ್ವಾ, ಜಡ್ಜ್ ಕೇಳ್ತಾರೆ ನೋಡಿ. ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಒಂದು ಭಾವನೆ, ನಾವು ತಾಯಿ ರೀತಿಯಲ್ಲಿ ಕನ್ನಡದ ಅಥವಾ ಭಾಷೆಯನ್ನ ನೋಡ್ತೀವಿ. ನಾನು ಕೂಡ ತಗ್ ಲೈಫ್ ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ಆದ್ಮೇಲೆ ಸಿನಿಮಾ ನೋಡ್ಬೇಕು ಅಂತ ಹೇಳಿ ವೈಯಕ್ತಿಕವಾಗಿ ನನಗೂ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕಮಲ್ ಹಾಸನ್ಗೆ ತರಾಟೆನ ತೆಗೆದುಕೊಳ್ತಾರೆ. ನಾನು ಕೂಡ ನೋಡ್ಬೇಕು ಅನ್ಕೊಂಡಿದ್ದೆ ತಗ್ ಲೈಫ್ ಸಿನಿಮಾವನ್ನ, ಆದ್ರೆ ನೀವು ಹಿಂಗೆಲ್ಲ ಹೇಳಿದ್ಮೇಲೆ ನನಗೆ ನೋಡ್ಬೇಕಂತ ಹೇಳಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಕನ್ನಡಿಗರಿಗೆ ಕನ್ನಡ ಭಾಷೆ ಅನ್ನೋದು ತಾಯಿ ಸಮಾನ, ನಾವು ಕನ್ನಡ ಭಾಷೆಯನ್ನ ತಾಯಿ ರೀತಿಯಲ್ಲಿ ನೋಡ್ತೀವಿ. ಅಂಥದ್ರಲ್ಲಿ ನೀವು ಕನ್ನಡದ ಬಗ್ಗೆ ಆ ರೀತಿಯೆಲ್ಲ ಹೇಳಿದಾಗ ನಮ್ಗೆ ಅಥವಾ ಕನ್ನಡಿಗರಿಗೆ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಜಡ್ಜ್ ಹಿಂಗಂತೇಳಿ ಪ್ರಶ್ನೆ ಮಾಡ್ತಾರೆ. ನಾನು ನೋಡ್ಬೇಕು ಅನ್ಕೊಂಡಿದ್ದೆ ನಿಮ್ ಸಿನಿಮಾ, ಆದ್ರೆ ಹಿಂಗೆಲ್ಲ ಆದ್ಮೇಲೆ ನೋಡ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ, ಇನ್ನು ಕನ್ನಡಿಗರ ಹೆಚ್ಚ ಅಂತೇಳಿ ಕೇಳ್ತಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಧ್ರುವ. ಸ್ವತಃ ಜಡ್ಜ್ ಹೇಳ್ತಾರೆ ನಾನು ನೋಡ್ಬೇಕು ಅನ್ಕೊಂಡಿದ್ದೆ ಸಿನಿಮಾ ಅಂತ ಹೇಳಿ. ಅಂದ್ರೆ ಎಲ್ಲರ ಭಾವನೆಗೂ ಕೂಡ ಧಕ್ಕೆ ಆಗಿದೆ ಅನ್ನೋದಿಲ್ಲಿ ಅವರ ಮಾತಿನ ವಿಚಾರ ಆಗಿತ್ತು ಅನ್ಸುತ್ತೆ. ಧ್ರುವ ಎಸ್ ರಂಜಿತ್, ಮುಖ್ಯವಾಗಿ ಅದೇ ವಿಚಾರ. ಅಂದ್ರೆ ಇವರು ಕನ್ನಡ ಭಾಷೆಯನ್ನ ಕನ್ನಡಿಗರನ್ನ ಕೆಣಕುವ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಜನರ ಭಾವನೆಗೆ ಧಕ್ಕೆ ತಂದಿದ್ರು. ಕನ್ನಡಿಗರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ ಕಮಲ್ ಹಾಸನ್ ಅವರು ಮೊಂಡಾಟವನ್ನ ಬಿಟ್ಟು ಕ್ಷಮೆ ಕೇಳಬೇಕು, ಅದನ್ನ ಸಮರ್ಥನೆ ಮಾಡ್ತಾ ಇದ್ದವ್ರಿಗೆ ನೋಡಿ ಇವತ್ತು ಕೂಡ ನ್ಯಾಯಮೂರ್ತಿಗಳು ಹೇಳಿರುವಂತಹ ಹೇಳಿಕೆಗಳು ಅವರಿಗೆ ಅರ್ಥ ಆಗ್ಬೇಕು. ಈ ಒಂದು ಜನರ ಭಾವನೆಗೆ ಇಲ್ಲಿ ಧಕ್ಕೆ ತಂದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒಂದು ಆಡಿಯೋ ಕ್ಲಿಪ್ ಅವ್ರು ಏನ್ ಹೇಳಿಕೆ ನೀಡಿದ್ರು ಅದನ್ನು ಕೂಡ ಪ್ಲೇ ಮಾಡಿ ತೋರಿಸಿದ್ದಾರೆ. ನ್ಯಾಯಮೂರ್ತಿಗಳು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದು ಜನರ ಭಾವನೆಗೆ ಧಕ್ಕೆ ತರುವಂತ ಹೇಳಿಕೆನೇ ಅಲ್ವಾ, ಯಾಕೆ ಈ ತರಹದ ಹೇಳಿಕೆಯನ್ನ ನೀಡಬೇಕಿತ್ತು ಅಂತ ಹೇಳಿ ಈಗ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಅದಲ್ಲದೆ ತಪ್ಪಾಗಿ ಹೇಳಿಕೆಯನ್ನ ನೀಡಿದ ಮೇಲೆ ಕ್ಷಮೆಯನ್ನ ಕೇಳಬೇಕಿತ್ತು ಅವರು. ಆದ್ರೆ ಕ್ಷಮೆಯನ್ನ ಕೇಳದೆ ಈ ರೀತಿ ಮಾತನಾಡಿದ್ದು ತಪ್ಪು. ಇತಿಹಾಸಕಾರರು ಭಾಷೆ ತಜ್ಞರೇ ಆಗಿದ್ರೆ ಮಾತಾಡ್ಲಿ, ಕೆಲವೊಂದಿಷ್ಟು ದಾಖಲೆಗಳನ್ನ ಇಟ್ಟು ಮಾತಾಡುವ ಕೆಲಸ ಮಾಡಬೇಕಿತ್ತು. ತಮಗೆ ಜ್ಞಾನವಿಲ್ಲದೆ ಈ ರೀತಿ ಕಮಲ್ ಹಾಸನ್ ಅವರು ಮಾತಾಡಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಈಗ ಸಿನಿಮಾ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ನನಗೆ ಭದ್ರತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ತರಹದ ವಿವಾದವನ್ನ ಮಾಡ್ಕೊಳ್ಳುವಾಗ್ಲೇ ಅವರು ಎಷ್ಟು ಹೋಲ್ಡ್ ಧ್ರುವ ನೋಡಿ, ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಒಂದು ಭಾವನೆ, ಕನ್ನಡ ಅನ್ನೋದು ಒಂದು ಭಾವನೆ, ಅದು ಭಾವನಾತ್ಮಕ ವಿಚಾರ. ಕರ್ನಾಟಕದಿಂದ ತಮಿಳು ಸಿನಿಮಾಗೆ ಕಲೆಕ್ಷನ್ ಖಂಡಿತ ಇದೆ. ಕೋಟ್ಯಾಂತರ ರೂಪಾಯಿ ಹಾಕಿದ್ದೀರಾ ಅಂದ್ರೆ ಕ್ಷಮೆ ಕೇಳಿ, ನೀವು ಕನ್ನಡಿಗರ ಕ್ಷಮೆ ಕೇಳಿ. ಕಮಲ್ ಹಾಸನ್ ಅವರೇ ಪ್ರೊಡ್ಯೂಸರ್ ಅಲ್ವಾ, ಜಡ್ಜ್ ಕೇಳ್ತಾರೆ ನೋಡಿ. ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಒಂದು ಭಾವನೆ, ನಾವು ತಾಯಿ ರೀತಿಯಲ್ಲಿ ಕನ್ನಡದ ಅಥವಾ ಭಾಷೆಯನ್ನ ನೋಡ್ತೀವಿ. ನಾನು ಕೂಡ ತಗ್ ಲೈಫ್ ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ಆದ್ಮೇಲೆ ಸಿನಿಮಾ ನೋಡ್ಬೇಕು ಅಂತ ಹೇಳಿ ವೈಯಕ್ತಿಕವಾಗಿ ನನಗೂ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕಮಲ್ ಹಾಸನ್ಗೆ ತರಾಟೆನ ತೆಗೆದುಕೊಳ್ತಾರೆ. ನಾನು ಕೂಡ ನೋಡ್ಬೇಕು ಅನ್ಕೊಂಡಿದ್ದೆ ತಗ್ ಲೈಫ್ ಸಿನಿಮಾವನ್ನ, ಆದ್ರೆ ನೀವು ಹಿಂಗೆಲ್ಲ ಹೇಳಿದ್ಮೇಲೆ ನನಗೆ ನೋಡ್ಬೇಕಂತ ಹೇಳಿ ಅನ್ನಿಸ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ಕನ್ನಡಿಗರಿಗೆ ಕನ್ನಡ ಭಾಷೆ ಅನ್ನೋದು ತಾಯಿ ಸಮಾನ, ನಾವು ಕನ್ನಡ ಭಾಷೆಯನ್ನ ತಾಯಿ ರೀತಿಯಲ್ಲಿ ನೋಡ್ತೀವಿ. ಅಂಥದ್ರಲ್ಲಿ ನೀವು ಕನ್ನಡದ ಬಗ್ಗೆ ಆ ರೀತಿಯೆಲ್ಲ ಹೇಳಿದಾಗ ನಮ್ಗೆ ಅಥವಾ ಕನ್ನಡಿಗರಿಗೆ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಜಡ್ಜ್ ಹಿಂಗಂತೇಳಿ ಪ್ರಶ್ನೆ ಮಾಡ್ತಾರೆ. ನಾನು ನೋಡ್ಬೇಕು ಅನ್ಕೊಂಡಿದ್ದೆ ನಿಮ್ ಸಿನಿಮಾ, ಆದ್ರೆ ಹಿಂಗೆಲ್ಲ ಆದ್ಮೇಲೆ ನೋಡ್ಬೇಕು ಅಂತೇಳಿ ಅನ್ನಿಸ್ತಾ ಇದೆ, ಇನ್ನು ಕನ್ನಡಿಗರ ಹೆಚ್ಚ ಅಂತೇಳಿ ಕೇಳ್ತಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಧ್ರುವ. ಸ್ವತಃ ಜಡ್ಜ್ ಹೇಳ್ತಾರೆ ನಾನು ನೋಡ್ಬೇಕು ಅನ್ಕೊಂಡಿದ್ದೆ ಸಿನಿಮಾ ಅಂತ ಹೇಳಿ. ಅಂದ್ರೆ ಎಲ್ಲರ ಭಾವನೆಗೂ ಕೂಡ ಧಕ್ಕೆ ಆಗಿದೆ ಅನ್ನೋದಿಲ್ಲಿ ಅವರ ಮಾತಿನ ವಿಚಾರ ಆಗಿತ್ತು ಅನ್ಸುತ್ತೆ. ಧ್ರುವ ಎಸ್ ರಂಜಿತ್, ಮುಖ್ಯವಾಗಿ ಅದೇ ವಿಚಾರ. ಅಂದ್ರೆ ಇವರು ಕನ್ನಡ ಭಾಷೆಯನ್ನ ಕನ್ನಡಿಗರನ್ನ ಕೆಣಕುವ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಜನರ ಭಾವನೆಗೆ ಧಕ್ಕೆ ತಂದಿದ್ರು. ಕನ್ನಡಿಗರು ಕೂಡ ಅದನ್ನೇ ಹೇಳ್ತಾ ಇದ್ರು. ಅಂದ್ರೆ ಕಮಲ್ ಹಾಸನ್ ಅವರು ಮೊಂಡಾಟವನ್ನ ಬಿಟ್ಟು ಕ್ಷಮೆ ಕೇಳಬೇಕು, ಅದನ್ನ ಸಮರ್ಥನೆ ಮಾಡ್ತಾ ಇದ್ದವ್ರಿಗೆ ನೋಡಿ ಇವತ್ತು ಕೂಡ ನ್ಯಾಯಮೂರ್ತಿಗಳು ಹೇಳಿರುವಂತಹ ಹೇಳಿಕೆಗಳು ಅವರಿಗೆ ಅರ್ಥ ಆಗ್ಬೇಕು. ಈ ಒಂದು ಜನರ ಭಾವನೆಗೆ ಇಲ್ಲಿ ಧಕ್ಕೆ ತಂದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒಂದು